ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ ಇವತ್ತು 38ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 38. ತಂ ತ್ವಾಗತಂ ಪ್ರತಿಹೃತೌಪಯಿಕಂ ಸ್ವಪುಂಭೇಸ್ತೆ ಚಕ್ಷತಾಕ್ಷ ವಿಷಯಂ ಸ್ವಸಮಾಧಿ ಭಾಗ್ಯಂ ಹಂಸ ಶ್ರೀಯೋರ್ವ್ಯಜನಯೋ ಶಿವವಾಯುಲೋಲಚುಭ್ರಾತ ಪತ್ರ ಶಶಿಕೇಸರ ಶೀಕರಾಂಬುಂ. ಅನುವಾದ. ಸನಕ ಮುಖ್ಯರಾದ ಮುನಿಗಳು ಹಿಂದೆ ಸಮಾಧಿ ಸ್ಥಿತಿಯಲ್ಲಿದ್ದಾಗ ಮಾತ್ರವೇ ತಮ್ಮ ಹೃದಯದಲ್ಲಿ ಗೋಚರಿಸುತ್ತಿದ್ದ ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ಈಗ ವಾಸ್ತವಿಕವಾಗಿ ತಮ್ಮ ಕಣ್ಣುಗಳಿಂದ ಕಂಡರು. ಧವಳಛತ್ರ, ಚಾಮರ ಮುಂತಾದ ಎಲ್ಲ ಸಲಕರಣೆಗಳನ್ನು ಹಿಡಿದುಕೊಂಡಿರುವ ಅನುಚರರೊಂದಿಗೆ ಅವನು ಮುಂದೆ ಬಂದನು. ಆಗ ಚಾಮರದ ಎಳೆಗಳ ಗುಚ್ಛಗಳು 2 ಹಂಸಗಳಂತೆ ಮೆಲ್ಲನೆ ಅಲ್ಲಾಡುವುದು ಕಾಣಿಸುತ್ತಿತ್ತು. ಅವುಗಳಿಂದ ಬರುವ ಮೆಲ್ಲರಿಗೆ ಕೊಡೆಗೆ ಹಾಕಿದ ಮಾಲೆಯ ಮುತ್ತುಗಳು ಕೂಡ ಅಲ್ಲಾಡುತ್ತಿದ್ದವು. ಆಗ ಅದು ಬೆಳ್ಳಗಿನ ಪೂರ್ಣಚಂದ್ರನಿಂದ ಬೀಳುವ ಅಮೃತದ ಬಿಂದುಗಳಂತೆ ಅಥವಾ ಗಾಳಿಯ ಹೊಡೆತಕ್ಕೆ ಹಿಮವು ಕರಗಿ ಬೀಳುತ್ತಿರುವಂತೆ ಭಾಸವಾಗುತ್ತಿದ್ದಿತು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಭಗವಂತನಿಗೆ ಪದ್ಮನಾಭ ಅನ್ನೋದು ನಾಭಿಯಿಂದ ತಾವರೆ ಬೆಳೆದಿದ್ರಿಂದ ಅವನಿಗೆ ಆ ಹೆಸರು ಬಂದಿದೆ. ಮತ್ತೆ ಧರ್ಮನಿಷ್ಠರಿಗೆ ಆನಂದ ಸ್ವರೂಪನಾಗಿರುವಂತ ಭಗವಂತ ತನ್ನ ಸೇವಕರಿಂದ ಆ ಮುನಿಗಳಿಗೆ ಅವಮಾನ ಆಗಿದ್ದನ್ನ ಒಂದೇ ಕ್ಷಣದಲ್ಲಿ ತಿಳ್ಕೊಳ್ತಾನೆ. ಅವನು ತನ್ನ ಪತ್ನಿಯಾದಂತಹ ಲಕ್ಷ್ಮಿಯನ್ನೂ ಕೂಡ ಕರ್ಕೊಂಡು ಪರಮಹಂಸರು ಮತ್ತೆ ಮಹಾಮುನಿಗಳು ತುಂಬಾನೇ ಇಷ್ಟಪಡುವಂತಹ ಮತ್ತೆ ಬಯಸುವಂತಹ ಪಾದಗಳಿಂದ ಅವನು ನಡ್ಕೊಂಡು ಆ ಸ್ಥಳಕ್ಕೆ ಬರ್ತಾನೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸನಕ ಮುಖ್ಯರಾದಂತಹ ಮುನಿಗಳು ಅಂದ್ರೆ ಸನಕ, ಸನಾತನ, ಸನತ್ ಮತ್ತೆ ಸನತ್ ಕುಮಾರ, ಈ 4 ಮುನಿಗಳು ಕೂಡ ಹಿಂದೆ ಅವರು ಸಮಾಧಿ ಸ್ಥಿತಿಗೆ ಹೋಗಿರ್ತಾರಲ್ಲ, ಆಗ ಮಾತ್ರ ಕಾಣುವಂತಹ ತಮ್ಮ ಹೃದಯದಲ್ಲಿ ಕಾಣ್ತಾ ಇದ್ದಂತಹ ದೇವೋತ್ತಮ ಪರಮಪುರುಷನಾದಂತಹ ವಿಷ್ಣುವನ್ನ ಈಗ ವಾಸ್ತವಿಕವಾಗಿ ತಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದಾರೆ. ಅಂತಹ ಒಂದು ಸೌಭಾಗ್ಯ ಅವರಿಗೆ ಸಿಕ್ಕಿದೆ ನೋಡಿ. ಈ ದ್ವಾರಪಾಲಕರು ಮಾಡಿದ್ದು ಅವ್ರಿಗೆ ಒಳ್ಳೇದೇ ಆಯ್ತಾ? ಭಗವಂತನನ್ನ ಸ್ವಯಂ ದರ್ಶನ ಮಾಡುವಂತ ಒಂದು ಭಾಗ್ಯ ಸಿಕ್ತವ್ರಿಗೆ. ಆ ಭಗವಂತ ಬರ್ತಾ ಇರೋದು ಹೇಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಧವಳ ಛತ್ರ ಚಾಮರಗಳು, ಭಗವಂತ ಬಂದಾಗ ಛತ್ರಿ ಹಿಡ್ಕೊಳ್ತಾರೆ, ಚಾಮರವನ್ನ ಬೀಸ್ತಾ ಇರ್ತಾರಲ್ಲ, ಅದೆಲ್ಲ ಸಲಕರಣೆಗಳನ್ನ ಹಿಡ್ಕೊಂಡಿರುವಂತ ಅನುಚರರ ಜೊತೆ ಅವನು ಮುಂದೆ ಬರ್ತಾನೆ. ಆಗ ಅದು ಹೇಗಿತ್ತು ಅಂತ ಹೇಳ್ತಾ ಇದ್ದಾರೆ, ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಚಾಮರಗಳ ಎಳೆಗಳ ಗುಚ್ಛಗಳಿರುತ್ತಲ್ಲ, ಅದು 2 ಹಂಸಗಳ ಹಾಗೆ ಮೆಲ್ಲನೆ ಅಲ್ಲಾಡ್ತಾ ಇದ್ವು. ಅದರಿಂದ ಬರುವಂತಹ ಮೆಲ್ಲರಿಗೆ ಕೊಡೆ ಇರುತ್ತಲ್ಲ, ಅದಕ್ಕೆ ಹಾಕಿರುವಂತ ಮಾಲೆಗಳ ಮುತ್ತುಗಳು ಇದೆಯಲ್ಲ, ಅದು ಕೂಡ ಅಲ್ಲಾಡ್ತಾ ಇತ್ತು. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ, ಬೆಳ್ಳಗಿರುವಂತಹ ಪೂರ್ಣ ಚಂದ್ರನಿಂದ ಬೀಳುವಂತ ಅಮೃತದ ಬಿಂದುಗಳ ಹಾಗೆ, ಅಥವಾ ಗಾಳಿಯ ಹೊಡೆತಕ್ಕೆ ಹಿಮ ಕರಗಿ ಬೀಳ್ತಾ ಇದ್ರೆ ಹೇಗಿರುತ್ತೋ ಆ ರೀತಿ ಅದು ಕಾಣಿಸ್ತಾ ಇತ್ತು ಅಂತನ್ಬಿಟ್ಟು ಇಲ್ಲಿ ಉಪಮಾನವನ್ನ ಕೊಟ್ಟು ವರ್ಣನೆ ಮಾಡಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ನಾವು ಅಚಕ್ಷತಾಕ್ಷ ವಿಷಯಂ ಅನ್ನುವಂಥ ಪದವನ್ನು ಕಾಣುತ್ತೇವೆ. ಪರಮ ಪ್ರಭುವನ್ನು ಸಾಮಾನ್ಯ ಚಕ್ಷುಗಳಿಂದ ಕಾಣಲು ಸಾಧ್ಯವಿಲ್ಲ. ಆದರೆ ಈಗ ಅವನು ಕುಮಾರರ ಕಣ್ಣೋಟಕ್ಕೆ ಕಾಣಿಸಿದನು. ಸಮಾಧಿ ಭಾಗ್ಯಂ ಎಂಬುದು ಇನ್ನೊಂದು ಅರ್ಥವತ್ತಾದ ಪದವಾಗಿದೆ. ಪುಣ್ಯಶಾಲಿಗಳಾದ ಧ್ಯಾನಿಗಳು ಯೋಗ ವಿಧಾನದ ಅನುಸರಣೆಯಿಂದ ತಮ್ಮ ಹೃದಯದೊಳಗೆ ಭಗವಂತನ ವಿಷ್ಣು ರೂಪವನ್ನು ಕಾಣಬಹುದು. ಅವನನ್ನು ಎದುರೆದುರಾಗಿ ನೋಡತಕ್ಕ ಸಂಗತಿಯೇ ಬೇರೆ. ಪರಿಶುದ್ಧ ಭಕ್ತರಿಗೆ ಮಾತ್ರವೇ ಇದು ಸಾಧ್ಯ. ಆದುದರಿಂದ ಒಂದು ಕೊಡೆ ಮತ್ತೆ ಒಂದು ಚಾಮರ ಹಿಡಿದ ಅನುಚರರೊಂದಿಗೆ ಭಗವಂತನು ಮುಂದೆ ಬರುತ್ತಿರುವುದನ್ನು ಆ ಕುಮಾರರು ನೋಡುತ್ತಲೇ ಭಗವಂತನನ್ನು ಸಾಕ್ಷಾತ್ತಾಗಿ ನೋಡುತ್ತಿದ್ದೇವೆ ಎಂದು ಆಶ್ಚರ್ಯಪಟ್ಟರು. ನೋಡಿ, ಇಲ್ಲಿ 2 ವಿಷಯಗಳನ್ನ ಇಲ್ಲಿ ಗುರುಗಳು ಹೇಳಿದ್ದಾರೆ. ಅಚಕ್ಷತಾಕ್ಷ ವಿಷಯಂ ಅನ್ನುವಂಥ ಒಂದು ಪದ ಇದೆಯಲ್ಲ, ಅದು ಏನು ಅರ್ಥ ಕೊಡುತ್ತೆ? ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಶಬ್ದ. ಭಗವಂತನನ್ನ ಈ ಸಾಮಾನ್ಯವಾದ ಕಣ್ಣಿಂದ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ, ಆದರೆ ಅವನು ಕುಮಾರರಿಗೆ ಕಾಣಿಸ್ಕೊಳ್ತಾನೆ. ಇನ್ನೊಂದು ಸಮಾಧಿ ಭಾಗ್ಯಂ ಅಂತ ಹೇಳಿದ್ದಾರೆ. ಅದೇನು ಅಂತಂದ್ರೆ, ಈಗ ಧ್ಯಾನಿಗಳಿರ್ತಾರೆ, ಅದು ಪುಣ್ಯಶಾಲಿಗಳಾದಂಥ ಧ್ಯಾನಿಗಳು ಯೋಗ ವಿಧಾನದ ಅನುಸರಣೆ, ಅವರು ಭಕ್ತರಲ್ಲ, ಆದರೆ ಯೋಗ ವಿಧಾನದ ಮೂಲಕ ಅವರು ತಮ್ಮ ಹೃದಯದ ಒಳಗೆ ಆ ವಿಷ್ಣುವಿನ ರೂಪವನ್ನ
ಕಾಣಬಹುದು. ಅವನನ್ನು ಎದುರಾಗಿ ನೋಡೋದಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ, ಹೃದಯದಲ್ಲಿ ನೋಡ್ತಾರೆ. ಆದರೆ ಎದುರುಗಡೆ ನೋಡುವಂಥದ್ದು ಯಾರಿಗಾಗುತ್ತೆ ಅಂತಂದರೆ ಪರಿಶುದ್ಧ ಭಕ್ತರಿಗೆ ಮಾತ್ರ ಭಗವಂತ ತನ್ನ ಎದುರುಗಡೆನೆ ಕಾಣಿಸ್ಕೊಳ್ತಾನೆ. ಅದಕ್ಕೋಸ್ಕರನೇ ಇಲ್ಲಿ ಇವಾಗ ಕುಮಾರರು ಆ ಭಗವಂತ ಒಂದು ಕೋಡೆ, ಛತ್ರ ಚಾಮರ ಇದನ್ನೆಲ್ಲ ಹಿಡ್ಕೊಂಡಿರುವಂಥ ಅನುಚರರ ಜೊತೆ ಬರ್ತಾ ಇರೋದನ್ನು ನೋಡಿ, ಅಯ್ಯೋ ಭಗವಂತನನ್ನು ನಾವು ಸಾಕ್ಷಾತ್ತಾಗಿ ನೋಡ್ತಾ ಇದ್ದೀವಲ್ಲ ಅಂತವ್ರು ಆಶ್ಚರ್ಯ ಪಡ್ತಾರೆ. ಯಾಕಂದರೆ ಅವ್ರಿಗೆ ಯಾವತ್ತೂ ಹೃದಯದಲ್ಲಿ ಸಮಾಧಿ ಸ್ಥಿತಿಗೆ ಹೋಗಿರ್ತಾರಲ್ಲ, ಆಗ ಮಾತ್ರ ಕಾಣಿಸ್ಕೊಳ್ತಾ ಇದ್ದಂಥ ಭಗವಂತ ಇವತ್ತು ನಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಅವರು ಆಶ್ಚರ್ಯ ಪಡ್ತಾರೆ. ಬ್ರಹ್ಮ ಸಂಹಿತೆಯಲ್ಲಿ ಹೀಗೆ ಹೇಳಿದೆ, ಭಗವತ್ ಪ್ರೇಮದಲ್ಲಿ ಉನ್ನತಿಯನ್ನು ಸಾಧಿಸಿದ ಭಕ್ತರು ತಮ್ಮ ಹೃದಯಾಂತರಾಳದಲ್ಲಿ ದೇವೋತ್ತಮ ಪರಮಪುರುಷನಾದ ಶ್ಯಾಮಸುಂದರನನ್ನು ಯಾವಾಗಲೂ ಕಾಣುವರು ಎಂದು. ಅವರು ಪರಿಪಕ್ವರಾದಾಗ ಅದೇ ಭಗವಂತನು ಅವರ ಎದುರಿನಲ್ಲಿ ಪ್ರತ್ಯಕ್ಷನಾಗುವನು. ಅಂದರೆ ಬ್ರಹ್ಮ ಸಂಹಿತೆಯಲ್ಲಿ ಈ ವಿಷಯವನ್ನು ಬ್ರಹ್ಮ ಸ್ವಯಂ ಹೇಳಿದಾನೆ. ಏನು ಹೇಳಿದಾನೆ ಅಂದರೆ, ಈಗ ಭಗವತ್ ಪ್ರೀತಿ ಇರುತ್ತಲ್ಲ, ಅದರಲ್ಲಿ ಯಾರು ಉನ್ನತ ಮಟ್ಟವನ್ನು ಸಾಧಿಸ್ಕೊಂಡಿರ್ತಾರೋ, ಆ ಮಟ್ಟಕ್ಕೆ ತಲುಪಿರ್ತಾರೋ ಅಂಥ ಭಕ್ತರು ತಮ್ಮ ಹೃದಯದ ಅಂತರಾಳದಲ್ಲಿ ಆ ಭಗವಂತನಾದಂಥ ಶ್ಯಾಮಸುಂದರನ್ನ ಯಾವಾಗಲೂ ಒಂದು ಸರಿ ಅಲ್ಲ, ಸದಾ ಕಾಣ್ತಾರೆ ಅಂತ ಹೇಳ್ತಾರೆ. ಈಗ ಧ್ಯಾನಿಗಳು ಯಾವಾಗಲೂ ಅವರು ಸಮಾಧಿ ಸ್ಥಿತಿಗೆ ಹೋದಾಗ ಮಾತ್ರ ನೋಡ್ತಾರೆ. ಆದರೆ ಪರಿಶುದ್ಧರಾಗಿರುವಂತಹ ಭಗವದ್ ಭಕ್ತರು ಇರ್ತಾರಲ್ಲ, ಅವರು ಭಗವಂತನ ಪ್ರೀತಿ, ಆ ಭಗವಂತನ ಪ್ರೀತಿಯಲ್ಲಿ ಉನ್ನತಿಯನ್ನು ಪಡೆದಿರುವಂತಹ ಭಕ್ತರು ಸದಾ ಆ ಶ್ಯಾಮಸುಂದರನನ್ನು ನೋಡ್ತಾ ಇರ್ತಾರೆ. ಅವರು ಪರಿಪಕ್ವರಾದಾಗ ಏನಾಗುತ್ತೆ ಅಂದರೆ, ನೋಡಿ ನೋಡಿ ಅದರಲ್ಲೂ ಒಂದು ಪರಿಪಕ್ವತೆ ಅನ್ನೋದು ಬರುತ್ತೆ. ಆಗ ಭಗವಂತ ಅವ್ರಿಗೆ ಎದುರುಗಡೆನೇ ಕಾಣಿಸ್ತಾನೆ. ಅವರು ಸದಾ ಹೃದಯದಲ್ಲಿ ಕಾಣ್ತಾರೆ. ಆದರೆ ಒಂದು ಸ್ಥಿತಿ ಬಂದಾಗ, ಪರಿಪಕ್ವತೆ ಅನ್ನೋದು ಬಂದಾಗ ಅವರು ಎದುರುಗಡೆನೆ ನೋಡ್ತಾರೆ ಭಗವಂತನನ್ನ. ಸಾಮಾನ್ಯ ಮನುಷ್ಯರಿಗೆ ಭಗವಂತನು ಕಾಣಿಸನು, ಆದರೂ ಒಬ್ಬನು ಭಗವಂತನ ಪಾವನ ನಾಮದ ಮಹತ್ವವನ್ನು ತಿಳಿದುಕೊಳ್ಳಬಲ್ಲವನಾದಾಗ ಕೀರ್ತನೆ ಮತ್ತು ಪ್ರಸಾದ ಸೇವನೆಯ ಮೂಲಕ ನಾಲಿಗೆಯಿಂದ ಪ್ರಾರಂಭಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ಒಬ್ಬನು ತನ್ನನ್ನು ತೊಡಗಿಸಿಕೊಂಡಾಗ ಭಗವಂತನು ಸಾವಕಾಶವಾಗಿ ಪ್ರಕಟಗೊಳ್ಳುವನು. ಹೀಗೆ ಭಕ್ತನು ತನ್ನ ಹೃದಯದಲ್ಲಿ ಯಾವಾಗಲೂ ಭಗವಂತನನ್ನು ಕಾಣುವನು. ಮತ್ತು ಇನ್ನಷ್ಟು ಪರಿಪಕ್ವದ ಹಂತಕ್ಕೆ ಬಂದಾಗ ನಾವು ಎಲ್ಲ ವಸ್ತುಗಳನ್ನೂ ಕಾಣುವ ಹಾಗೆ ಅವನು ನೇರವಾಗಿ ಅದೇ ಭಗವಂತನನ್ನು ಕಾಣಬಲ್ಲನು. ಇಲ್ಲಿ ಗುರುಗಳು ಹೇಳ್ತಾರೆ, ಸಾಮಾನ್ಯ ಮನುಷ್ಯರು ಅಂದರೆ ನಮ್ಮಂಥವ್ರು, ನಮಗೆ ಭಗವಂತ ಕಾಣಿಸೋದಿಲ್ಲ, ನಮಗೆ ಗೊತ್ತು ಅಷ್ಟೇ. ಆದರೆ ಪ್ರಾಕ್ಟಿಕಲ್ ಆಗಿ ನಾವು ಯಾವತ್ತಾದರೂ ನೋಡಿದ್ದೀವ? ಇಲ್ಲ. ಯಾಕೆ ಅಂತಂದರೆ ಇನ್ನೂ ನಾವು ಅಷ್ಟು ಪರಿಶುದ್ಧರ ಆಗಿಲ್ಲ. ನಾವು ಈಗ ಶುರು ಮಾಡಿದ್ದೀವಿ. ಆ ಪರಿಶುದ್ಧತೆ ಅನ್ನೋದು ಬಂದಾಗ ನಮಗೂ ಕೂಡ ಭಗವಂತ ಕಾಣಿಸ್ಕೊಳ್ತಾನೆ. ಆದರೂ ಕೂಡ ಒಬ್ಬ ಭಗವಂತನ ಆ ಪಾವನ ನಾಮದ ಮಹತ್ವವನ್ನು ತಿಳ್ಕೊಳ್ಳುವಂಥವನಾದಾಗ, ಈಗ ನಾವೆಲ್ಲ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀವಲ್ವಾ, ಯಾವಾಗ ನಮಗೆ ಭಗವಂತನ ಆ ನಾಮದ ಮಹತ್ವ ಏನು ಅಂತ ಗೊತ್ತಾಗುತ್ತೋ, ಕೀರ್ತನೆ, ಪ್ರಸಾದ ಇದನ್ನೆಲ್ಲ ಸೇವನೆ ಮಾಡೋದು, ಅದರ ಮೂಲಕ ನಾಲಿಗೆಯಿಂದ ಪ್ರಾರಂಭ ಮಾಡಿ. ನೋಡಿ, ಮೊದಲು ನಾಲಿಗೆಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಯಾಕೆ ಅಂತಂದರೆ ಅದೇ ನಮ್ಮನ್ನು ಹಾಳು ಮಾಡುವಂಥದ್ದು. ಸೊ ಅದಕ್ಕೆ ಮೊದಲು ಕಂಟ್ರೋಲ್ ನಾವು ನಾಲಿಗೆಗೆ ಮಾಡಬೇಕು. ಅದಕ್ಕೆ ಭಗವಂತನ ಪ್ರಸಾದವನ್ನು ತಿನ್ನೋದು, ಭಗವಂತನ ನಾಮಸ್ಮರಣೆ ಕೀರ್ತನೆಗಳನ್ನು ನಾಲಿಗೆಯ ಮೂಲಕ ನಾವು ಉಚ್ಚಾರಣೆ ಮಾಡೋದು, ಇದನ್ನೆಲ್ಲ ಮೊದಲು ನಾಲಿಗೆಯಿಂದ ಪ್ರಾರಂಭ ಮಾಡಿ ಭಗವಂತನ ಭಕ್ತಿ ಸೇವೆಯಲ್ಲಿ ಯಾರಾದರೂ ಆಗಿರಲಿ ತನ್ನನ್ನು ತಾನು ತೊಡಗಿಸ್ಕೊಂಡಾಗ ಭಗವಂತ ನಿಧಾನವಾಗಿ ನಮ್ಮ ಮುಂದೆ ಪ್ರಕಟನಾಗ್ತಾನೆ. ಹೀಗೆ ಭಕ್ತ ತನ್ನ ಹೃದಯದಲ್ಲಿ ಯಾವಾಗಲೂ ಕೂಡ ಭಗವಂತನನ್ನು ಕಾಣ್ತಾನೆ. ಮತ್ತು ಇನ್ನಷ್ಟು ಪರಿಪಕ್ವದ ಹಂತಕ್ಕೆ ಬಂದಾಗ, ಈಗ ಒಂದೊಂದೇ ಸ್ಟೇಜ್ ಇರುತ್ತಲ್ಲ, ಈಗ ನಾವು ಭಗವದ್ಗೀತೆನ ಶುರು ಮಾಡಿದಾಗ ಹೇಗಿದ್ವಿ, ಆಮೇಲೆ ಭಾಗವತ ಬಂದ್ವಿ, ಭಾಗವತಕ್ಕೆ ಬರ್ತಾ ಬರ್ತಾ ಹೀಗೆ ನಮ್ಮ ಧರ್ಮಗ್ರಂಥಗಳು ಒಂದೊಂದಾಗಿ ನಾವು ಭಗವಂತನ ವಿಚಾರಗಳನ್ನು ಕೇಳೋದು, ಹೇಳೋದು, ತಿಳ್ಕೊಳ್ಳೋದು, ಇದನ್ನು ಮಾಡ್ತಾ ಮಾಡ್ತಾ ನಾವು ಇವಾಗ ಯಾವ ಹಂತಕ್ಕೆ ಬಂದಿದ್ದೀವಿ ಅಲ್ವಾ. ಹೀಗೆ ನಾವು ಮುಂದುವರಿತಾ ಹೋದಂಗೆಲ್ಲ ನಾವಿನ್ನೂ ಮೇಲಿನ ಹಂತಕ್ಕೆ ಹೋಗ್ತಾ ಇರ್ತೀವಿ. ಆವಾಗ ನಾವು ಎಲ್ಲ ವಸ್ತುಗಳನ್ನು ಹೇಗೆ ನೋಡ್ತೀವೋ ಅದೇ ರೀತಿ ನೇರವಾಗಿ ಅದೇ ಭಗವಂತನನ್ನು ನಾವು ಅದೇ ರೀತಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಸಾಮಾನ್ಯವಾಗಿ ವಸ್ತುಗಳನ್ನೆಲ್ಲ ಹೇಗೆ ನೋಡ್ತೀವೋ ಹಾಗೆ ಭಗವಂತ ಕೂಡ ನಮಗೆ ಕಾಣಿಸ್ಕೊಳ್ತಾನೆ. ಈಗ ಭಗವಂತನ ಭಕ್ತರು ಇರ್ತಾರಲ್ಲ, ಅವ್ರಿಗೆ ಎಲ್ಲ ಕಡೆ ಭಗವಂತ ಕಾಣಿಸ್ತಿರ್ತಾನೆ ಅಂತ ಹೇಳ್ತಾರಲ್ಲ, ಅದು ಸಾಧ್ಯ ಆಗುತ್ತೆ ಯಾವಾಗ
ನಾವು ಪರಿಪೂರ್ಣವಾದಂಥ ಪರಿಪಕ್ವದ ಹಂತಕ್ಕೆ ಬಂದಾಗ ಅನ್ನೋದನ್ನ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.